ಉತ್ತರ ಕನ್ನಡ ಜಿಲ್ಲೆಯ ಯಲ್ಲಾಪುರದಲ್ಲಿ ಸಂಭವಿಸಿದಂತಹ ಭೀಕರ ಅಪಘಾತದಲ್ಲಿ ಒಟ್ಟು 10 ಮಂದಿ ಮೃತಪಟ್ಟಿದ್ದಾರೆ. ಈ ಘಟನೆಗೆ ಸಂಬಂಧಿಸಿದಂತೆ ದುರ್ಘಟನೆಯಲ್ಲಿ ಗಾಯಗೊಂಡಿರುವಂತಹ ಬೀದಿ ಬದಿ ವ್ಯಾಪಾರಿಯೊಬ್ಬರು ಮಾತನಾಡಿದ್ದಾರೆ. ಈ ದುರ್ಘಟನೆಯಲ್ಲಿ ಮೃತಪಟ್ಟವರು ಎಲ್ಲರೂ ಕೂಡ ಬೀದಿ ಬದಿ ವ್ಯಾಪಾರಿಗಳೇ. ಬೆಳಗಿನ ಜಾವ 3:30 ಹೊತ್ತಿಗೆ ಈ ಅಪಘಾತ ಆಗಿದೆ ಅಂತ ಗಾಯಾಳು ರಿಯಾಜ್ ಅಹಮದ್ ನ್ಯೂಸ್ ಫಸ್ಟ್ ಜೊತೆಗೆ ಮಾತನಾಡಿದ್ದಾರೆ. ಯಲ್ಲಾಪುರದ ಗುಳ್ಳಾಪುರದಲ್ಲಿ ಲಾರಿ ಪಲ್ಟಿಯಾಗಿ ಒಟ್ಟು 10 ಮಂದಿ ಮೃತಪಟ್ಟಿದ್ದಾರೆ. ಎಲ್ಲರೂ ನಿದ್ದೆಯಲ್ಲಿದ್ದರು. ಲಾರಿಯಿಂದ ಒಮ್ಮೆಲೆ ನಾವೆಲ್ಲ ಕೆಳಗೆ ಬಿದ್ವಿ. ನಮ್ಮ ಮೇಲೆ ತರಕಾರಿ ಬಿದ್ದಿತ್ತು. ಅದನ್ನು ತೆಗೆಯೋದಕ್ಕೆ 5 ಗಂಟೆ ಹಿಡಿಯಿತು. ಎಲ್ಲವನ್ನ ತೆಗೆಯೋದು ತಡವಾಗಿದ್ದಕ್ಕೆ ಕೆಲವರು ಉಸಿರುಗಟ್ಟಿ ಮೃತಪಟ್ಟಿದ್ದಾರೆ. ಮೃತಪಟ್ಟ ಕೆಲವರಿಗೆ ಸಣ್ಣ ಪುಟ್ಟ ಮಕ್ಕಳಿದ್ದಾರೆ. ಕೆಲವರಿಗೆ ಮದುವೆ ನಿಶ್ಚಯ ಆಗಿತ್ತು. ಇನ್ನು ಕೆಲವರು ಇತ್ತೀಚೆಗಷ್ಟೇ ಮದುವೆ ಆದವರು ಅಂತ ನ್ಯೂಸ್ ಫಸ್ಟ್ ಜೊತೆಗೆ ರಿಯಾಜ್ ಅಹಮದ್ ಮಾತನಾಡಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆಯ ಯಲ್ಲಾಪುರ ತಾಲೂಕಿನ ಗುಳ್ಳಾಪುರ ಗ್ರಾಮದಲ್ಲಿ ನಡೆದಂತಹ ಭೀಕರ ರಸ್ತೆ ಅಪಘಾತದಲ್ಲಿ 10 ಜನ ಮೃತಪಟ್ಟಿರತಕ್ಕಂಥದ್ದು. ಇನ್ನು ಘಟನೆಯಲ್ಲಿ ಲಾರಿಯಲ್ಲಿದ್ದವರು, ಅಂದ್ರೆ ಲಾರಿಯಲ್ಲಿ ಏನ್ ತರಕಾರಿಯನ್ನ ತೆಗೆದುಕೊಂಡು ಹೋಗ್ತಿದ್ದು ಅಂತವರು ನಮ್ಮ ಜೊತೆ ಮಾತನಾಡಿದ್ದಾರೆ. ಸರ್, ಎಷ್ಟೊತ್ತಿಗೆ ಆಯ್ತು? ಎಷ್ಟೊತ್ತಿಗೆ ನೀವು ಹೊರಟಿದ್ರಿ? ಏನ್ ಸರ್ ಇದು? 3:30 ಗಂಟೆಗೆ ಪಲ್ಟಿ ಆಯ್ತು ಗಾಡಿ. ರಾತ್ರಿ 3:30 ಗಂಟೆಗೆ ನಾವೆಲ್ಲ ಮುಕ್ಕೊಂಡಿದ್ರಿ. ಮುಕ್ಕೊಂಡಿದ್ಮೇಲೆ ಆಗೈತಿದ್ದು. ಹೆಂಗಾಗೈತಿ ಏನಾಗೈತಿ ನಮ್ಗೇನು ಗೊತ್ತಿಲ್ಲ. ನಾವು ಮುಕ್ಕೊಂಡಿದ್ರಿ. ಎಲ್ಲಿಂದ ಹೊರಟಿದ್ರಿ ಸರ್? ಏನೇನ್ ತಗೊಂಡು ಹೊರಟಿದ್ರಿ? ಎಲ್ಲ ನಾವೆಲ್ಲ ಹಣ್ಣು, ತರಕಾರಿ, ಲಿಂಬೆಹಣ್ಣು ಎಲ್ಲ ಕೈಪಲ್ಲೆ ಎಲ್ಲ ತಗೊಂಡ್ ಹೋಗಿದ್ರಿ. ಸಂತಿ ಮಾಡ್ಕೊಂಡ್ ಬರ್ತಿದ್ವಿ ನಾವು. ಸಂತಿ ಮಾಡ್ಕೊಂಡ್ ಬರ್ತಿದ್ರಿ. ಇಲ್ಲೇ ದಾರಿಯಾಗ ಗಾಡಿ ಪಲ್ಟಿ ಆಯ್ತು ರಸ್ತೆಯಲ್ಲೇ. ಎಷ್ಟು ಜನ ಇದ್ರಿ ಸರ್ ಲಾರಿಯಲ್ಲಿ? 27-28 ಜನ ಐತ್ರಿ. 27-28 ಜನ ಇದ್ದು 10 ಮಂದಿ ಹೋಯ್ತ್ರಿ. ಒಂದು 18 ಮಂದಿ, ಒಂದು 10 ಜನ ಸೀರಿಯಸ್ ಅದಾರ. ಹಂಗೇನಿಲ್ಲ. ಒಂದು 5-6 ಜನ ಇಲ್ಲೇ ಅದಾರ. ಗಾಡಿಯಲ್ಲಿ ಇದ್ದಾರಲ್ಲ, ಇಲ್ಲೇ ಹಾಸ್ಪಿಟಲ್ ಹತ್ರ ಇದಾರೆ. ಹೊರಗಡ್ಡ ಅಂತಾರ. ಸರ್, ಈಗ ಲಾರಿ ಪಲ್ಟಿ ಹೊಡೆದ ತಕ್ಷಣ ಏನ್ ತರಕಾರಿ ಎಲ್ಲ ಮೈ ಮೇಲೆ ಬಿದ್ದು ಬಿಡ್ತಾ? ಏನಾಯ್ತದ? ಮೈ ಮೇಲೆ ಬಿದ್ದೈತಿ. ಎಲ್ಲ ಮೈ ಮೇಲೆ ಬಿದ್ದು 10 ಜನ ಹೋಗಿದ್ದಾರೆ. ತಕ್ಷಣ ಯಾರು ನೆರವಿಗೆ ಬಂದ್ರು ಸರ್? ಈಗ ಏನಾಯ್ತಲ್ಲಿ? ಯಾರು ಬರ್ಲಿಲ್ರಿ. ಅಲ್ಲೇ ನಾವು ಮುಂದೆ ಕುಂತಿದ್ದಲ್ಲೇ ಗಾಡಿಯಲ್ಲೇ. ನಾವು ಗಾಡಿ ಪಲ್ಟಿ ಆಗತ್ಲೆ ನಾವು ಹೊರಗೆ ಬಿದ್ವಿ. ಬಂದು ಅವ್ರಿಗೆ ತೆಗಾಕ್ ಕುಂತಿದ್ವಿ. ನಮ್ಗೆ ತೆಗಾಕ್ ಬರ್ಲಿಲ್ಲ. ಸ್ವಲ್ಪ ಗಾಡಿಯವ್ರು ನಿಂತು ಜಗ್ಗಿದ್ರು. ಜಗ್ಗಿದ್ಮೇಲೆ ಮತ್ತೆ ಎಲ್ಲಾರಿಗೆ ತೆಗ್ದಿರಿ. 5 ಗಂಟೆ ಸುಮಾರು ಎಲ್ಲಾರಿಗೆ ತೆಗ್ದಿವಿ. ಅವ್ ಮಟ್ಟ ಎಲ್ಲ ಸತ್ತೋಗ್ಬಿಟ್ಟಿದ್ವಿ. ಸರ್, ಏನು ಹೊಡೆತದಿಂದ ಡೆತ್ ಆಗಿದೆ ಅಥವಾ ಮೈ ಮೇಲೆ ತರಕಾರಿ ಎಲ್ಲ ಬಿದ್ದಿ? ಏನಾಗಿತ್ತು ಆಕ್ಚುಲಿ? ಮೈ ಮೇಲೆ ಬಿದ್ದಿತ್ತು ತರಕಾರಿ. ಮೈ ಮೇಲೆ ಬಿದ್ದು ಹೋಗ್ಬಿಟ್ಟಿದೆ. ಅಲ್ರಿ 3:30 ಗಂಟೆ ಪಲ್ಟಿ ಆಗೈತಿ. 5 ಗಂಟೆ 4-5 ಗಂಟೆ ಮಟ್ಟ ಇರ್ತಾರನ್ರಿ. ಮೈ ಮೇಲೆ ಎಲ್ಲಾ ಒಜ್ಜಿ ಇರ್ತೈತಿ. ಹೋಗ್ಬಿಟ್ಟಾರು. ಎಷ್ಟು ಗಂಟೆಗೆ ಪೊಲೀಸರು, ಆಂಬುಲೆನ್ಸ್ ಎಲ್ಲ ಬಂತು ಸರ್? ಅಲ್ಲಿ ಸುಮಾರು 4-5 ಗಂಟೆ ಬಂದಿರ್ಬೋದು. 4-5 ಗಂಟೆ ಸುಮಾರು ಬಂದಿರ್ಬೋದು. 5 ಗಂಟೆ ಮಟ್ಟ ತೆಗ್ದಿದ್ರು ಅವ್ರಿಗೆಲ್ಲ. 5 ಗಂಟೆ ಮಟ್ಟ ತೆಗ್ದಿದ್ರಿ. ಅಲ್ಲಿ ಯಾರು ನೆರವಿಗೆ ಬಂದ್ರು ಸರ್ ತಕ್ಷಣ ನಿಮಗೆ? ಅಲ್ಲಿ ಬೇರೆ ಗಾಡಿಯವರು ಬಂದಿದ್ರಿ. ಅಲ್ಲಿ ಗಾಡಿಯವರು ಬಂದು ಹೆಲ್ಪ್ ಮಾಡಿದ್ರು. ಅವರು ಪಾಪ ಒಳ್ಳೆ ಜನ ಇದ್ರು, ಹೆಲ್ಪ್ ಮಾಡಿದ್ರು. ತೆಗಾಕ್ ಕುಂತಿದ್ ನಾವು ಅವ್ರಿಗೆ. ಸರ್, ಏನ್ ಡೋರ್ ಸೌಂಡ್ ಆಯ್ತಾ? ಏನಾಯ್ತು ಸರ್? ನೀವು ಕುತ್ಕೊಂಡಿದ್ರಲ್ಲ, ನಿದ್ದೆ ಮಾಡ್ರಲ್ಲ ಸರ್? ನಮ್ಗೆ ಏನ್ ಗೊತ್ತಿಲ್ಲ ಸರ್. ನಾವು ಮಲಗಿದ್ವಿ. ಬೆಳಗ್ಗೆ ಅಂಗಡಿ ಹಚ್ಬೇಕಲ್ರಿ ನಾವು. ರಾತ್ರಿ ಮಲಗಿಲ್ಲ ಅಂದ್ರೆ ಅಂಗಡಿ ಹೆಂಗ್ ಹಚ್ಬೇಕ್ರಿ ಬೆಳಗ್ಗೆ ನಾವು? ಅದಕ್ಕೆ ಹೋಗಿ ನಾವು ಮಲಗ್ತೀವಿ. ಗಾಡಿಯಾಗೆಲ್ಲ ಮಲಗ್ತೀವಿ. ಇದು ಗಾಡಿ ಹೆಂಗ್ ಪಲ್ಟಿ ಆಯ್ತು ನಮ್ಗೆ ಗೊತ್ತಿಲ್ಲ. ಡ್ರೈವರ್ ಏನ್ ಹಿಂಗೆ ಡೆತ್ ಆದ್ರೆ ಸರ್? ಏನಾಗಿದೆ? ಡ್ರೈವರ್ ಇತ್ರಿ. ಸ್ವಲ್ಪ ಹೊಡೆತ ಬಿದ್ದಿದ್ದ ಅವನಿಗೆ. ಅವನು ಓಡೋಗ್ಬಿಟ್ಟಾರಿ. ಓಡೋಗ್ಬಿಟ್ಟ. ಎಲ್ಲ ಡೆತ್ ಆದವರೆಲ್ಲ ಹಿಂದೆ ಕೂತಾರ ಅಥವಾ ಮುಂದೆ ಕೂತಿದ್ದಾರೆ? ಹಿಂದೆ ಕುಂತಿದ್ರು. ಅವ್ರಿಗೆ JCB ತೆಗ್ದಿದ್ರು. ತರಕಾರಿಗಳು ಬಿದ್ದಿ ತೆಗ್ದಿದ್ರಿ. ಎಲ್ಲ ಬಹಳಷ್ಟು ಬಡತನದ ಕುಟುಂಬದವರು, ಬೀದಿ ಬದಿ ವ್ಯಾಪಾರನ ಎಲ್ಲ ನಿಮ್ಮ ಸಂಬಂಧ. ಸಣ್ಣ ಮಕ್ಕಳು ಅದಾರ. ಒಬ್ಬರು 3 ಮಕ್ಕಳು ಐತಿ. ಒಬ್ಬರು 2 ಮಕ್ಕಳು ಐತಿ. ಒಬ್ಬಂದು 4 ತಿಂಗಳಾಯ್ತು ಮದ್ವೆ ಆಗಿ. ಒಬ್ಬಂದು ಎಂಗೇಜ್ಮೆಂಟ್ ಆಗೈತಿ. ಹಿಂಗೆಲ್ಲಾರು ಅದಾರ್ರಿ. ನಾವು ಬಡವ್ರು ಸರ್, ದುಡ್ಡು ತಿನ್ನೋರು. 400-500 ರೂಪಾಯಿ ದುಡ್ಡು ತಿನ್ನೋರು. ನಮ್ ಕುಟಾಗಿ ನಮ್ ಜೊತೆ ಹಿಂಗಾಗೈತಿ. ಏನ್ ಮಾಡೋದಕ್ ನಾವು? ಎಲ್ಲ ಎಲ್ಲೆಲ್ಲಿ ಸಂತೆ ಹೋಗ್ತಿದ್ರಿ ಸರ್ ನೀವು? ಕುಮಟಾ ಗೋಕರ್ಣಿಗೆ ಹೋಗ್ತೀವಿ ಸರ್. ಪ್ರತಿ ವಾರ? ಪ್ರತಿ ವಾರ ಹೋಗ್ತೀನಿ. ಕುಮಟಾ ಗೋಕರ್ಣಿಗೆ ಹೋಗ್ತೀವಿ.
ಇದು ಏನು ವಾಹನದಲ್ಲಿದ್ದಂತಹ ಅಭಿಪ್ರಾಯ. ಏನು ಇವತ್ತು ಘಟನೆ ಆಯಿತು ಬೆಳಗಿನ ಜಾವ 3:30 ಏನು ಲಾರಿ ಪಲ್ಟಿ ಹೊಡೆದಂತಹ ಸಂದರ್ಭದಲ್ಲಿ ತರಕಾರಿ ಸಾಕಷ್ಟು ಪ್ರಮಾಣದಲ್ಲಿ ಅಲ್ಲಿ ಬಿದ್ದಂತಹ ಏನು ಮೃತಪಟ್ಟ ನಂತರ ಮೇಲ್ ಬಿದ್ದಿತ್ತು. ಏನು ಆ ತರಕಾರಿ ತೆಗೆಯೋದಕ್ಕೆ ಸುಮಾರು 1-1.5 ಗಂಟೆ ತಡವಾದ ಹಿನ್ನೆಲೆಯಲ್ಲೂ ಸಹ ಕೆಲವರು ಮೃತಪಟ್ಟಿದ್ದಾರೆ ಅನ್ನೋ ಮಾಹಿತಿಯನ್ನ ಈಗ ವಾಹನದಲ್ಲಿದ್ದರು ಮತ್ತೊಬ್ಬ ವ್ಯಾಪಾರಿ ಹೇಳ್ತಿರತಕ್ಕಂಥದ್ದು. ಕ್ಯಾಮರಾ ಪರ್ಸನ್ ಪ್ರಕಾಶ್ ಜೊತೆ ಸಂದೀಪ್ ಸಾಗರ್, ನ್ಯೂಸ್ ಫಸ್ಟ್, ಕಾರವಾರ. ಲೋಕಲ್ ಇನ್ಸ್ಪೆಕ್ಟರ್ ಮತ್ತು ಸಬ್ ಇನ್ಸ್ಪೆಕ್ಟರ್ಗೆ ಕೂಡ ಮಾಹಿತಿ ಬಂತು. ಸೊ ಸುಮಾರು 5 ಗಂಟೆಗೆ ಅವರು ಸ್ಪಾಟ್ಗೆ ರೀಚ್ ಆಗಿದ್ರು. ಸೊ 4:30 ಬಹುಶಃ ಇನ್ಸಿಡೆಂಟ್ ಆಗಿರಬಹುದು. ಇಲ್ಲಿಂದ ಸ್ಪಾಟ್ ಈಸ್ 20 ಕಿಲೋಮೀಟರ್ ದೂರದಲ್ಲಿ ಇದೆ. ಸೊ ವಿದಿನ್ ದ ವಾಟ್ ಎವರ್ ದ ಬೆಸ್ಟ್ ಪಾಸಿಬಲ್ ಟೈಮ್ ದೇ ಹ್ಯಾವ್ ರಿಚ್ಡ್. ಅದು ಇಮಿಡಿಯೇಟ್ಲಿ ಯಲ್ಲಪುರದಿಂದ ಕೂಡ ಕ್ರೇನ್ ತಂದ್ಕೊಂಡು ಎರಡು ಟ್ರೈನ್ ಅರೇಂಜ್ಮೆಂಟ್ ಮಾಡಿ ಮತ್ತೆ ಸುಮಾರು ಜನಕ್ಕೆ ಕೂಡ ಸೇವ್ ಆಗಿದೆ. ಅದು ಇವತ್ತು ಅಂತ ಪರಿಸ್ಥಿತಿ ಏನೋ ಒಂದು ಇನ್ಸಿಡೆಂಟ್ ಆಗಿದೆ. ಇನ್ಸಿಡೆಂಟ್ ನಲ್ಲಿ ಪೊಲೀಸು ಸುಮಾರು 4 ಗಂಟೆ ಹತ್ರ ಗುಲ್ಲಾಪುರದಲ್ಲಿ ಅನ್ಫಾರ್ಚುನೇಟ್ಲಿ ಒಂದು ಆಕ್ಸಿಡೆಂಟ್ ಆಯಿತು. ಟೋಟಲ್ ಲಾರಿಯಲ್ಲಿ 29 ಜನ ಇದ್ರು. ಸ್ಪಾಟ್ ಅಲ್ಲಿ 9 ಜನ ತೀರೋಗಿದ್ರು. ನಮ್ಮ ಟೀಮ್ ಪೊಲೀಸ್ ಅವರು ಮತ್ತೆ ಹಾಸ್ಪಿಟಲ್ ಇಂದ ಇಮಿಡಿಯೇಟ್ಲಿ ಅಟೆಂಡ್ ಮಾಡಿ ಸುಮಾರು 12 ಪೀಪಲ್ಗೆ ತಕ್ಷಣ ಟ್ರೀಟ್ಮೆಂಟ್ ಮಾಡಿ ಅವ್ರಿಗೆ ಜೀವವನ್ನು ಉಳಿಸಿದ್ದಾರೆ. ಅವರು ಸೇಫ್ ಆಗಿದ್ದಾರೆ. ಅವ್ರಿಗೆ ಸಣ್ಣ ಪುಟ್ಟ ಗಾಯ ಇತ್ತು, ಅದನ್ನು ಟ್ರೀಟ್ಮೆಂಟ್ ಮಾಡಿ ಅವರಿಗೆ ಡಿಸ್ಚಾರ್ಜ್ ಅನ್ನು ಕೂಡ ಆಗಿದೆ. 8 ಜನ ನಾವು ಹುಬ್ಳಿಗೆ ರೆಫರ್ ಮಾಡಿದೀವಿ. ಅದರಲ್ಲಿ ಒಬ್ಬರು ಆನ್ ದ ವೇ ಡೆತ್ ಆಯಿತು. ಅವರು ಹುಬ್ಳಿ ಹಾಸ್ಪಿಟಲ್ ಅಲ್ಲಿ ಇದ್ದಾರೆ. ಬಾಕಿ 7 ಪೀಪಲ್ ಹುಬ್ಳಿನಲ್ಲಿ ಟ್ರೀಟ್ಮೆಂಟ್ ಅಲ್ಲಿ ಇದ್ದಾರೆ. ಇಮಿಡಿಯೇಟ್ಲಿ ನಮಗೆ ಸಿಎಂ ಆಫೀಸ್ ಮತ್ತೆ ಮಿನಿಸ್ಟರ್ ಇಂದ ಫೋನ್ ಮಾಡಿ ಇವರಿಗೆಲ್ಲರಿಗೂ ಸಿಎಂ ರಿಲೀಫ್ ಫಂಡ್ ಇಂದ ಡೆತ್ ಆಗಿದವರಿಗೆ 3 lakhs ಅನ್ನು ಅನೌನ್ಸ್ ಮಾಡಿದೀವಿ. ಎಲ್ಲ ಪೇಪರ್ ವರ್ಕ್ ಅನ್ನು ಮಾಡಿ ಅಂತ ತಿಳಿಸಿದ್ದಾರೆ. ನಮ್ಮ ಸೈಡ್ ಇಂದ ಎಲ್ಲ ಆಗಿದೆ. ಇವತ್ತೇ ಅವರದು ಲೀಗಲ್ ಹೇರ್ಸ್ ಏನಿದ್ದಾರೋ ಅವ್ರಿಗೆ 3 lakhs ಅನ್ನು ಸಾಯ್ಬರ್ ಇಂದ ಕೊಡಿಸುವ ಕೆಲಸ ನಮ್ಮ ಸೈಡ್ ಇಂದ ಆಗುತ್ತೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.